ಹಲೋ ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿಂಗ್. ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ್ರಿ. ನಾನೀಗ ಒಂದು ಸ್ವಲ್ಪ ಕೊಬ್ಬರಿ ತೊಗೊಂಡೇನು ನೋಡ್ರಿ. ಹಸಿ ಕೊಬ್ಬರಿ ಇರ್ಬೇಕ್ರಿ, ಅಂದ್ರೆ ನಾವು ಮಾಡಾತಿದ್ದ ರೆಸಿಪಿ ಸೂಪರಾಗಿ ಟೇಸ್ಟಾಗಿ ಬರ್ತೈತೆ ನೋಡ್ರಿ. ಈಗ ನಾನು ಒಂದು ಅರ್ಧ ಕಪ್ ಅಷ್ಟು ಹಸಿ ಕೊಬ್ಬರಿ ತೊಗೊಂಡೇನು ನೋಡ್ರಿ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಂಬಂದುಬಿಡೋಣ. ಪೂರ ಪೇಸ್ಟ್ ಗತಿ ಆಗಿರ್ಬೇಕು ನೋಡ್ರಿ ನಮಗೆ. ನೋಡ್ರಿ ಬಿಟ್ಟು ಒಂದು ಸ್ವಲ್ಪ ಆನ್ ಮಾಡೋದು ಆಫ್ ಮಾಡೋದು ಮಾಡ್ಕೊಂಡು ಈ ರೀತಿ ಪೂರ ಜಿನಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ರುಬ್ಕೊಂಬರ್ಬೇಕು ರೀ. ಹಾಲಲ್ಲಿ ಹಂಗಿದ್ರೆ ನಮ್ಗೆ ರೆಸಿಪಿ ಮಾಡತ್ತಿದ್ದು ಬ್ರೇಕ್ಫಾಸ್ಟ್ ಸೂಪರ್ ಆಗಿರ್ತೈತೆ ರೀ. ಈಗ ಇದನ್ನು ಸೈಡಿಗೆ ಇಟ್ಕೋತೀನಿ ರೀ. ಗ್ಯಾಸಿನ ಮ್ಯಾಗ ಬಾಳ್ಗೆ ಇಟ್ಟೇನು ನೋಡ್ರಿ. ಅದಕ್ಕೆ ನಾನೀಗ ಕೊಬ್ಬರಿ ತೊಗೊಂಡಿದ್ನಲ್ಲ ಅದೇ ಕಪ್ಲೆ 1 ಕಪ್ ಅಷ್ಟು ನಾನು ನೀರು ಹಾಕೋತೇನೆ ನೋಡ್ರಿ. ಇದಕ್ಕೆ ಬಾಳ್ಗಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಆಮೇಲೆ ನಾವು ಈ ಕೊಬ್ಬರಿ ರುಬ್ಬಿಟ್ಟಿದ್ವಲ್ಲ ಅದನ್ನು ಹಾಕೋತೇನೆ ನೋಡ್ರಿ. 1-2 ಸ್ಪೂನ್ ಅಷ್ಟು ಹಾಕೋತೀನಿ. ಈಗ ಅದು ಕುದಿ ಹತ್ತಂದ್ರೆ ಅಕ್ಕಿ ಹಿಟ್ಟು ರೀ, ಮತ್ತು ಯಾವ ಹಿಟ್ಟು ಬಳಸಿಲ್ಲ ನಾನು. ಇದಕ್ಕೆ ಅಕ್ಕಿ ಹಿಟ್ಟು 1.5 ಬೌಲ್ ಅಷ್ಟು ಹಾಕೋತೇನೆ ನೋಡ್ರಿ. ಹಾಕ್ಕೊಂಡು ಒಂದು ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಇದನ್ನು ಕೈ ಆಡಿಸ್ಕೊಂಡ್ಬಿಡೋಣ. ನಮಗಿದು ಒಂದು ಬೌಲ್ ನೀರಿಗೆ 1.5 ಕಪ್ ಅಷ್ಟು ಅಕ್ಕಿ ಹಿಟ್ಟು ಕರೆಕ್ಟ್ ಆಕೈತಿ. ಇದಕ್ಕಿಂತ ಜಾಸ್ತಿನೂ ಮಾಡಬೇಡ್ರಿ, ಕಡಿಮೆನೂ ಮಾಡಬೇಡ್ರಿ, ಮೆಜರ್ಮೆಂಟ್ ಕರೆಕ್ಟಾಗಿ ನೋಡ್ಕೊರಿ. ಈಗ ಇದನ್ನು ಸಣ್ಣ ಉರಿ ಇಟ್ಕೊಂಡು ಈ ರೀತಿ ಕೈ ಆಡಿಸ್ಕೊಂಡ್ಬಿಡೋಣ. ಒಂದು ಸ್ವಲ್ಪ ಹಬೆ ಒಳಗೆ ಇದು ಬೆಂದಂಗೆ ಆಗ್ಬೇಕು ನೋಡ್ರಿ. 2-3 ನಿಮಿಷ ಈ ರೀತಿ ಕೈ ಆಡಿಸ್ಕೊತಿದ್ರೆ ಹಿಟ್ಟೆಲ್ಲ ಒಂದು ಸ್ವಲ್ಪ ಅಳ್ದಂಗೆ ಆಕೈತೆ ನೋಡ್ರಿ. ಈಗ ಇದನ್ನು ಹಿಟ್ಟು ಇಷ್ಟೇ ರೀ, ಜಾಸ್ತಿ ಏನು ಕೆಲಸ ಇಲ್ಲ. ಇದನ್ನು ಒಂದು ಸ್ವಲ್ಪ ಹೊತ್ತನ ಬಾಯಿ ಮುಚ್ಚಿ ಇಟ್ಕೊಂಡ್ಬಿಡೋಣ. ಅಂದ್ರೆ ಇದು ಒಳಗೆಲ್ಲ ಪೂರ್ತಿ ಹಿಟ್ಟು ಚಲೋ ಹೊತ್ತಂಗೆ ಹಬೆ ಒಳಗೆ ಬೆಂದಂಗಾಗಿ ನಮಗೆ ನಾವು ಮಾಡಾತಿದ್ದ ಬ್ರೇಕ್ಫಾಸ್ಟ್ ಇರ್ತೈತಲ್ರಿ, ಹಗುರವಾಗಿ ಬರ್ತೈತೆ ನೋಡ್ರಿ. ಈಗ ಇದನ್ನು ಬಾಯಿ ಮುಚ್ಚಿ ಇಟ್ಕೊಂಡೆ 1-2 ನಿಮಿಷ ಬಿಟ್ಟು ಮ್ಯಾಗ ಇದನ್ನು ತೆಗಿತೇನೆ ನೋಡ್ರಿ. ಇದನ್ನು ಬೇರೆ ಒಂದು ಸಪ್ರೇಟಿಗೆ ಪ್ಲೇಟಿಗೆ ಹಾಕ್ಕೊಂಬಿಡ್ತೇನೆ. ಅದ್ರೊಳಗೆ ಕಲ್ಸಾಕ ಬರೋದಿಲ್ಲಲ್ರಿ, ಬಿಸಿನೂ ಇರ್ತೈತೆ ಅದು ಬಾಗಿ. ಹಾಗಾಗಿ ಬೇರೆ ಪ್ಲೇಟಿಗೆ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ನೀರು ಹಚ್ಕೊಂಡು ಕೈಗೆ ಇದನ್ನು ಹಿಟ್ಟು ಮಿದ್ಕೊಳೋಣ್ರಿ. ಅಂದ್ರೆ ಸ್ವಲ್ಪ ಗಟ್ಟಿಯಾಗಿ ಮಿದ್ಕೋಬೇಕ್ರಿ. ಇದಕ್ಕೆ ಬೇರೆ ಯಾವ ಹಿಟ್ಟು ಹಾಕ್ಕೊಳ್ಳಾರ್ದ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ನಾವು ಪೂರಿ ಮಾಡ್ತೇವಲ್ಲ ಸೇಮ್ ಅದೇ ರೀತಿ ಹಿಟ್ಟನ್ನು ನಾದ್ಕೋಬೇಕ್ರಿ. ಯಾರೆಲ್ಲ ಶಶಿ ಕುಕಿಂಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಗೆ ಬೆಲ್ನ ಕರಿತೈತಿ, ಅದು ಮತ್ತಿದ್ರೆ ನಾವು ಮಾಡಿದ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತೈತಿ. ನಾವು ವಿಡಿಯೋ ಮಾಡಿದ್ದು ನೀವು ಫಸ್ಟ್ ನೋಡ್ಕೋಬೋದು ನೋಡ್ರಿ. ಹೆಲ್ದಿಯಾಗಿ ಮತ್ತು ರುಚಿಯಾಗಿ ಮತ್ತು ಇಷ್ಟಪಡೋ ಅಂಥದ್ದು ಪುರಿ. ಎಲ್ಲರೂ ಯಾರಿಗೂ ಯಾರು ಇಷ್ಟ ಇಲ್ಲ ಹೇಳ್ರಿ. ಪುರಿ ಅಂದ್ರೆ ಎಲ್ಲರೂ ಇಷ್ಟಪಡ್ತಾರೆ ನೋಡ್ರಿ. ಪುರಿ ಅಂದ್ರೆ 1-2 ತುತ್ತು ಹೆಚ್ಚಿಗೆ ತಿಂತಾರೆ. ಅಂಥ ಪುರಿ ನಾನು ಇವತ್ತು ಅಕ್ಕಿ ಹಿಟ್ಟು ಕೊಬ್ಬರಿಲೇ ಮಾಡತ್ತೀನಿ. ಅದು ಪುರಿ ಮೈದಾ ಹಿಟ್ಟು ಮಾಡ್ತೇವಲ್ಲ ಅದಕ್ಕಿಂತನೂ ಟೇಸ್ಟ್ ಬಾಯಿ ಒಳಗೆ ರುಚಿ ಅಷ್ಟು ಕೊಡ್ತೈತೆ ನೋಡ್ರಿ. ಈ ಕೊಬ್ಬರಿನ ರುಚಿ ರೀ, ಅದನ್ನು ಮತ್ತು ಈ ರೀತಿ ಪುರಿ ಒಳಗೆ ಹಾಕ್ಕೊಂಡು ಮಾಡಿದರೆ ಇನ್ನೂ ಟೇಸ್ಟ್ ಚಲೋ ಆಕೈತಿ ನೋಡ್ರಿ. ಹಾಲಲ್ಲ ಹಂಗೆ ಇರ್ತೈತಲ್ರಿ ಕೊಬ್ಬರಿ, ಅದರ ಟೇಸ್ಟ್ ಭಾಳ ಸೂಪರಾಗಿರ್ತೈತಿ. ಈಗ ಉಳ್ಳಿ ಮಾಡಿ ಇಟ್ಕೊಂಡೆಲ್ಲ ಈ ರೀತಿ ಉಳ್ಳಿ ಮಾಡಿ ಇಟ್ಕೊಂಡೆ ನೋಡ್ರಿ. ಎಲ್ಲನೂ ಒಂದು ಪುರಿ ಯಾವ ಸೈಜ್ ಬೇಕಲ್ಲ ನಮ್ಗೆ ಆ ರೀತಿ ಮಾಡ್ಕೋಬೋದು. ನೀವೀಗ ಪುರಿ ನಮ್ಗೆ ಎಣ್ಣೆದು ತಿನ್ನೋಂಗಿಲ್ಲ, ಡಯಟ್ ಮಾಡತ್ತೇನೆ ಅನ್ನೋರು ನೀವು ಇದನ್ನು ಚಪಾತಿ ಗತಿನಾದರೂ ಮಾಡ್ಕೊಂಡು ತಿನ್ಬೋದು ನೋಡ್ರಿ. ಇದನ್ನೇನು ಈಗ ನಾ ಪುರಿ ಉಳ್ಳಿ ಲಟ್ಸಿಲ್ಲ, ಇದಕ್ಕೆ ಸ್ವಲ್ಪ ದೊಡ್ಡ ತೊಗೊಂಡು ಚಪಾತಿ ಮಾಡ್ಕೊಂಡು ತಿನ್ಬೋದು ರೀ. ಈಗ ಇದನ್ನು ಪುರಿ ಲಟ್ಟಿಸ್ಕೊಂಡ್ಬಿಡೋಣ್ರಿ. ನಾವು ಎಲ್ಲನೂ ಒಂದೇ ಥರ ಉಳ್ಳಿ ಮಾಡಿ ಇಟ್ಕೊಂಡೀನಿ. ಇದನ್ನು ಹಗುರವಾಗಿ ಈ ರೀತಿ ಲಟ್ಟಿಸ್ಕೊತ ಪುರಿ ಯಾವ ರೀತಿ ಮಾಡ್ತೀವಲ್ಲ ಆ ರೀತಿ ಲಟ್ಟಿಸ್ಕೊಳೋಣ್ರಿ. ಈಗ ನಮ್ಗೆ ಹಿಂಗೆ ಮಾಡಿದ್ರೂ ನಡಿತೈತಿ, ಆದ್ರೆ ನಾವು ಒಂದು ಸ್ವಲ್ಪ ವಿಡಿಯೋ ಮಾಡ್ತಿರ್ತೇವಲ್ಲ ಚಂದ ಕಾಣಲಿ ಅಂಥೇಳಿ ಇದಕ್ಕೆ ರೌಂಡಾಗಿ ಶೇಪ್ ಕೊಡ್ತೇನೆ ನೋಡ್ರಿ. ಈಗ ನಾವು ಅಕ್ಕಿ ಹಿಟ್ಟಿಂದ ಮಾಡತ್ತೇವಲ್ರಿ, ಹಾಗಾಗಿ ಇದು ಈ ರೀತಿ ಆ ಕಡೆ ಈ ಕಡೆ ಸುತ್ತಾರಲ್ಲ ಈ ರೀತಿ ಹೊಡಿತೈತೆ ರೀ. ಹಾಗಾಗಿ ನಾವು ಇದನ್ನು ಒಂದು ಸ್ವಲ್ಪ ಈ ರೀತಿ ಡಬ್ಬಿಲೇ ಈಗ ಹತ್ತಿಕ್ಕಿ ತೆಗೆದ್ರೆ ರೌಂಡ್ ಶೇಪು ಬರ್ತೈತಿ. ನೀವು ಹಾಗಾದ್ರೂ ಮಾಡ್ಕೋಬೋದು ರೀ. ಫಟಾಫಟ್ ಅಂಥೇಳಿ ನಾವು ಮೈದಾ ಹಿಟ್ಟಿಂದ ಮಾಡ್ಕೊಂಡು ತಿನ್ನೋ ಬದಲು ಈ ರೀತಿ ಹೆಲ್ದಿಯಾಗಿ ಅಕ್ಕಿ ಹಿಟ್ಟಿಂದಲೇ ಕೊಬ್ಬರಿ ಹಾಕಿ ಇದನ್ನು ಪುರಿ ಮಾಡಿರಿ. ಎಷ್ಟು ಸೂಪರಾಗಿರ್ತಾವೆ ರೀ. ಬಾಯಿ ಒಳಗಂತೂ ಎಷ್ಟು ರುಚಿಯಾಗಿದ್ದು ನೋಡ್ರಿ. ಇವು ಎಲ್ಲನೂ ಇದೇ ಥರನ ಮಾಡ್ಕೊಂಡು ಬಂದೆ ನೋಡ್ರಿ. ನಾನು ಒಂದು 4 ಪುರಿ ಲಟ್ಟಿಸಿದ್ದೆ ನಾನು ನೋಡ್ರಿ. ಒಂದೀಟು ಹಾಳಾಗಿಲ್ಲ, ಮುರಿದಿಲ್ಲ, ಕಟ್ಟಾಗಿಲ್ಲ, ಮತ್ತು ಅಷ್ಟು ಚಲೋನೂ ಬಂದಾವ್ರಿ. ಈಗ ಎಣ್ಣೆ ಕಾಯಕ್ಕಿಟ್ಟಿದ್ದೆ ಅದ್ರೊಳಗೆ ಹಾಕ್ಕೊಂಡ್ಬಿಡ್ತೀನಿ. ಮೀಡಿಯಮ್ ಉರಿ ಒಳಗೆ ಇಟ್ಕೊರಿ, ಜೋರಾಗಿ ಕಾಸ್ಕೊಂಡು ಅದನ್ನು ಹೊತ್ತೋಂಗೆ ಕರಿಯಕ್ಕೆ ಹೋಗ್ಬೇಡ್ರಿ. ನೋಡ್ರಿ ಎಷ್ಟು ಉಬ್ಬಿ ಬರ್ತಾವಲ್ಲ ಪುರಿ, ಸೂಪರಾಗದಾವ ನೋಡ್ರಿ. ನೋಡ್ರಿ ಎಲ್ಲ ಪುರಿನೂ ಇದೇ ರೀತಿನ ಉಬ್ಬಿ ಬರ್ತಾವೆ.
ಒಂದೇ ಥರ ಪುರೇ ತಿಂದು ಬೇಜಾರಾದವ್ರಿಗೆ ಈ ರೀತಿ ಒಮ್ಮೆ ಹೊಸ ಟೇಸ್ಟ್ ಮಾಡ್ಕೊಂಡು ತಿನ್ನಿರಿ. ಸೂಪರಾಗಿರ್ತಾವೆ. ಮನೆಯೊಳಗೆ ಎಲ್ಲರೂ ಇಷ್ಟಪಡ್ತಾರೆ, ದೊಡ್ಡೋರಿಂದ ಹಿಡಿದು ಸಣ್ಣವ್ರ ಮಟನೂ. ನೀವು ಬೆಳಗ್ಗೆಯಿಂದ ಸಾಯಂಕಾಲ ಮಟ ತಿಂದ್ರೂ ಬ್ಯಾಸಾಗಲ್ಲ ನೋಡಿರಿ. ಎಷ್ಟು ತಿಂದ್ರೂ ಇದನ್ನು ತಿನ್ಬೇಕು ಅನ್ನಿಸ್ತೈತಿ. ಅಷ್ಟು ರುಚಿಯಾಗಿದ್ದು ಸೂಪರ್ ಅದಾವು. ನೀವು ಒಂದ್ಸತಿ ಈ ರೀತಿ ಮಾಡ್ಕೊಂಡು ತಿನ್ನಿರಿ. ಹೆಂಗಾಗ್ಯಾವ ಅಂತೇಳಿ ಕಮೆಂಟ್ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ. ಒಂದು ಲೈಕ್ ಕೊಡಿರಿ ವಿಡಿಯೋ ಇಷ್ಟ ಆದ್ರೆ. ಮತ್ತಾಗಿ ನಾ ಮಾಡತ್ತಿದ್ದು ವಿಡಿಯೋ TV, ಟ್ಯಾಬ್, ಮೊಬೈಲ್, ಕಂಪ್ಯೂಟರ್ ಇದೆಲ್ಲ ಕಡೆ ಬರ್ತಿರ್ತೈತಿ. ನೀವು ಯಾವ ಊರಿಂದ ಯಾವ ಕಡೆಯಿಂದ ನೋಡತ್ತೀರ ಅನ್ನೋದು ಕಮೆಂಟ್ ಮಾಡಿರಿ. ನೋಡಿರಿ ಎಲ್ಲ ಪೂರೇನು ಇದೇ ರೀತಿನ ಉಬ್ಬಿ ಬಂದಾವ. ಎಷ್ಟು ಚಲೋ ಆಗ್ಯಾವ. ವಿಡಿಯೋ ಇಷ್ಟ ಆದರೆ ಹೆಚ್ಚು ಶೇರ್ ಮಾಡಿರಿ. ಮತ್ತೊಂದು ಸ್ವಲ್ಪ ಸ್ಕಿಪ್ ಮಾಡ್ಲಾರ್ದಂಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ನೋಡಿರಿ, ಒಂದು 4ರಿಂದ 5 ಪುರೆ ನಾನು ಕರೆದು ತೋರಿಸಿದೆ ನಿಮಗೆ. ಎಲ್ಲ ಪುರೇನು ಇದೇ ರೀತಿನ ಉಬ್ಬಿ ಬರ್ತಾವೆ. ಈಗ ಆತು ನೋಡಿರಿ, ಸರ್ವ್ ಮಾಡತ್ತೀನಿ. ಒಂದು ಸ್ವಲ್ಪ ಕೊಬ್ಬರಿಯಿಂದ ನಾವು ಇಷ್ಟು ಟೇಸ್ಟಿಯಾಗಿ ಬೆಳಗ್ಗೆ ಟೈಮ್ ಏನು ಮಾಡ್ಬೇಕಂದಾಗ ಈ ರೀತಿ ಕೊಬ್ಬರಿ ಹಾಕಿ ಪುರೆ ಮಾಡ್ಕೊಂಡು ತಿನ್ನಿರಿ. ಸೂಪರಾಗಿರ್ತಾವೆ. ವಾರದೊಳಗೆ 3-4 ಸತಿ ಇದನ್ನು ಮಾಡ್ಕೊಂಡು ತಿಂತೀರಿ ನೀವು. ಅಷ್ಟು ಈಸಿಯಾಗಿ ಮಾಡ್ಬೋದು. ನಾವು ಹಿಟ್ಟು ನೆನೆಸ್ಬೇಕು ಅನ್ನೋಂಗಿಲ್ಲ, ಮತ್ತು ಜಾಸ್ತಿ ಟೈಮ್ ಹಿಡಿಯೋಂಗಿಲ್ಲ. ಹಿಟ್ಟನ್ನ ಅದಕ್ಕೆ ಫಟಾಫಟ್ ಅಂಥೇಳಿ ಅರ್ಧ ಗಂಟೆ ಒಳಗೆ ನಾವು ಮಾಡ್ಕೊಂಡು ತಿಂದುಬಿಡ್ಬೋದು ರೀ. ರುಚಿಕರವಾದ ಹೆಲ್ದಿಯಾದ ಬ್ರೇಕ್ಫಾಸ್ಟ್. ಡಯಟ್ ಮಾಡೋರ್ಗಾದ್ರೆ ಎಣ್ಣೆ ಒಳಗೆ ಕರಿಬೇಡ್ರಿ, ಹಂಗೆ ಚಪಾತಿ ಮಾಡ್ಕೊಂಡಂಗೆ ತಿನ್ನಿರಿ. ಇದೇ ಥರ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.